ಕಾಕ್ರೋಚ್ ಜನತಾ ಪಾರ್ಟಿ ಸ್ಥಾಪನೆ ಮಾಡಿದವ ಅಮೆರಿಕದೊಳಗೆ ಕೂತ್ಕೊಂಡ ಈ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾನು. ಈತ ಮೊದಲ ಆಮ್ ಆದ್ಮಿ ಪಕ್ಷದೊಳಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದ. ಮತ್ತು ವಾಪಸ್ ಏನ್ ಸ್ಥಾಪನೆ ಮಾಡಿರಲ್ಲ ಈ ಪಕ್ಷ ಎಲ್ರೂ ಕೂಡ ಭಾರತದ ವಿರೋಧಿಗಳ ಅದಾರ ತಿಳಿ ಸ್ಪಷ್ಟವಾಗಿ ಹೇಳ್ಬಹುದು. ಯಾಕಂತಂದ್ರ ಇಲ್ಲಿರ್ತಕ್ಕಂಥ ಭಾರತದೊಳಗಿರ್ತಕ್ಕಂಥ ಬಿಜೆಪಿಯನ್ನ ಯಾರು ಬೈತಾರಲ್ಲ ಅವರೆಲ್ಲರೂ ಪಾಕ್ನ ಮಿತ್ರರು. ಇದು ನಿಜಾನ ಐತಿ. ಈ ರೀತಿ ಇದ್ದಾಗ ಏನು ಅವ್ರು 15.9 ಮಿಲಿಯನ್ ಫಾಲೋವರ್ಸ್ ಹೊಂದಿರಲ್ಲ, ಬಹಳಷ್ಟು ಟ್ರೆಂಡಿಂಗ್ ಒಳಗಿರ್ತಕ್ಕಂಥ ಒಂದು ಪಾರ್ಟಿ ಈಗ ಕಾಕ್ರೋಚ್ ಪಾರ್ಟಿ. ಈ ಪಾರ್ಟಿ ಒಳಗ 49-50% ಫಾಲೋವರ್ಸ್ ಪಾಕ್ನ ಫಾಲೋವರ್ಸ್ ಅದಾರು, 14% ಬಾಂಗ್ಲಾ ಫಾಲೋವರ್ಸ್ ಅದಾರು. ಅದ್ರೊಳಗ ಈ ಸೌದಿ ಅರೇಬಿಯಾ, ಆಸ್ಟ್ರೇಲಿಯಾ ಮತ್ತು ವಾಪಸ್ UK ಇವರೆಲ್ಲರೂ ಕೂಡಿ 14% ಅದಾರು. ಅದ್ರೊಳಗ ಭಾರತೀಯರು 15.9 ಮಿಲಿಯನ್ ಫಾಲೋವರ್ಸ್ ಅದಾರ ಈ ಜನತಾ ಪಾರ್ಟಿ ಕಾಕ್ರೋಚ್. ಇದಕ್ಕ ಕೇವಲ 9% ಭಾರತೀಯರದಾರ. ನೋಡ್ರಿ ಈ ಒಂದು ಪಕ್ಷ ಎಲ್ಲಿದು ಇಲ್ಲಿ ಸ್ಥಾಪನೆ ಆಗೈತಿ ಅನ್ನೋದು ತಿಳ್ಕೊರಿ. ಮತ್ತು ವಾಪಸ್ ಇಲ್ಲಿರ್ತಕ್ಕಂಥ ಭಾರತದವರ ಒಂದು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಪಾರ್ಟಿ ಎತ್ತೇಳಿ ಹೇಳ್ಬೋದು. ಮತ್ತು ವಾಪಸ್ ಯಾಕೆ ಸ್ಥಾಪನೆ ಆಗೈತೆ ಅಂದ್ರ ಮೇ 15, 2026 ಅಲ್ಲಿ ಏನಾಗಿತ್ತಂದ್ರ ಒಂದು ಚರ್ಚೆ ಆಗಿತ್ತು. ಏನಂದ್ರ ಚೀಫ್ ಜಸ್ಟಿಸ್ ಕೆಲವೊಂದಿಷ್ಟ ಕಾಂಟ್ರವರ್ಸಿ ಆಗ್ತಕ್ಕಂಥ ಮಾತು ಹೇಳಿದ್ರು. ಅನ್ಎಂಪ್ಲಾಯ್ಡ್ ಯೂತ್ ಬಗ್ಗೆ ಕಾಕ್ರೋಚ್ ಅಂತೇಳಿ ಪದ ಬಳಕೆ ಮಾಡಿದ್ರು. ಅದಕ್ಕ ಆ ಒಂದು ಪದವನ್ನ ಬಳಕೆ ಮಾಡ್ಕೊಂಡ ಈ ವ್ಯಕ್ತಿ ಈ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ಯಾರು ಅಂತೇಳಿ ಹೇಳ್ತಾರು. ಭಾರತದ ಚೀಫ್ ಜಸ್ಟಿಸ್ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಕಾಕ್ರೋಚ್ ಅನ್ನೋ ಪದ ಬಳಕೆ ಮಾಡಿದ್ದಲ್ಲ, ಅದ ಒಂದು ಪದ ಇಟ್ಕೊಂಡ ಈ ವ್ಯಕ್ತಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಯಾವಾಗಂದ್ರ ಮೇ 16, 2026 ಸ್ಥಾಪನೆ ಮಾಡ್ತಾನು. ಮೇ 16 ಅಂದ್ರೆ ಇವತ್ತು ಮೇ 21, 4 ದಿನದೊಳಗಾಗಿ 15.9 ಮಿಲಿಯನ್ ಫಾಲೋವರ್ಸ್ ಆಗ್ಯಾರು. ಈಗಾಗಲೇ ಹೇಳಿದಂಗ ಪಾಕ್ನವ್ರ 49% ಫಾಲೋವರ್ಸ್ ಅದಾರ. ಇದ್ರಾಗ ಟೋಟಲ್ ಆಗಿ ಒಟ್ಟಿನೊಳಗೆ ಹೇಳ್ಬೇಕಂತಂದ್ರ ಈ ಒಂದು ಪಾರ್ಟಿ ಕೇವಲ ಪಾರ್ಟಿಯಾಗಿ ಉಳ್ಕೋತೈತು ಅಥವಾ ಫ್ಯೂಚರ್ ಡಿಜಿಟಲ್ ಪೊಲಿಟಿಕ್ಸ್ಗೆ ಹೊಸ ಆರಂಭ ಕೊಡದೈತು ಅಥವಾ ಬಿಜೆಪಿಯನ್ನ ಬೈದ ಇವ್ರ ಮೂಲ ಉದ್ದೇಶ ಆಗಿತ್ತು ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗೈತಿ. ಈ ಒಂದು ವಿಷಯದ ಬಗ್ಗೆ ನಿಮ್ ಮನಸ್ಸಿಗೆ ತಪ್ಪದೆ ಕಮೆಂಟ್ ಮಾಡ್ರಿ. ಮತ್ತು ವಾಪಸ್ ಇವರು ಇಲ್ಲಿರ್ತಕ್ಕಂಥ ಒಂದು ಯೂತ್ಸ್ ಅನ್ನ ದಾರಿ ತಪ್ಪಿಸ್ತಾರೆ ಅಂತೇಳಿ ಖಡಾಖಂಡಿತವಾಗಿ ಹೇಳ್ಬಹುದು. ಇವ್ರಿಗೆ ಬಿಜೆಪಿ ಒಂದ ಟಾರ್ಗೆಟ್. ಎಲ್ಲರಿಗೂ ಸೇರಿ ಪಾರ್ಟಿ ಸ್ಥಾಪನೆ ಮಾಡಿದ ಒಬ್ಬ ಅಮೆರಿಕದೊಳಗದಾನು. ಇದಕ್ಕೆ ಸಪೋರ್ಟ್ ಮಾಡೋ ಒಬ್ಬ ದುವರಾಟಿ ಜರ್ಮನಿ ಒಳಗದಾನು. ಇನ್ನುಳಿದ ಸಪೋರ್ಟರ್ಸ್ ICU ಒಳಗದ. ಅಂದ್ರ AAP ಸ್ಥಾಪನೆ ಮಾಡಿದವರು ಯಾರ ಹತ್ರ ಗೊತ್ತಾಗತ್ತೆ ನಿಮ್ಗ. ಆ ವ್ಯಕ್ತಿ ಎಲ್ಲಿದ್ರು ನಿಮ್ಗೆ ಗೊತ್ತಾಯ್ತು. ನೋಡ್ ಇವ್ರ ಟಾರ್ಗೆಟ್ ಅವತ್ತು ಟೋಟಲ್ ಆಗಿ ಬಿಜೆಪಿಯನ್ನ ಯಾರು ಬೈತಾರ ಬಿಜೆಪಿಯನ್ನ ಒಟ್ಟು ಟೋಟಲ್ ಆಗಿ ಹೆಂಗಾದ್ರೂ ಮಾಡಿ ಬಿಜೆಪಿಯನ್ನ ಸೋಲಿಸ್ಬೇಕು ಅನ್ನೋದು ಇವ್ರೊಂದ ಮೂಲ ಉದ್ದೇಶ. ಇವ್ರು ಏನ ಮಾಡಿದ್ರು ಬಿಜೆಪಿಯನ್ನ ಸೋಲಿಸಕ್ ಆಗೋದಿಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಷ್ಟ ಪ್ರಯತ್ನ ಮಾಡಿದ್ರು ಬಿಜೆಪಿಯನ್ನ ಯಾವುದೇ ರೀತಿಯಿಂದ ಸೋಲಿಸಕ ಆಗೋದಿಲ್ಲ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾನು. ನಿಮ್ಮ ಮನಸ್ಸಿಗೆ ತಪ್ಪದೆ ಕಮೆಂಟ್ ಮಾಡ್ರಿ. ಧನ್ಯವಾದ.